ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಪಾಪುಗೆ ಫೋಟೋಶೂಟ್ ಮಾಡೋದಕ್ಕೆ ಅಂತ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಫ್ರಾಕ್ ಆಗಿರ್ಬೋದು, ಆಮೇಲೆ ಅವಳಿಗೆ ಹೇರ್ ಬ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತೊಗೊಂಡು ಬಂದಿದ್ದೀವಿ. ಇವಾಗ ಎಲ್ಲನೂ ಇಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಪಾಪು ಕೂಡ ಮಲ್ಕೊಂಡಿದ್ದಾಳೆ, ಸ್ನಾನ ಮಾಡಿಸಿದ್ವಲ್ಲ, ಸೊ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಸೊ ಅವಳು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ವಿ. ಸೊ ಈಗ ಪಾಪುಗೆ ಫ್ರಾಕ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೊಗೋಬೇಕು. ನಾನಂತೂ ಕಾಯ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಫೋಟೋಸ್ ಅಂತೆಲ್ಲನೂ. ಇನ್ನು ಜೀವನ್ ಕೂಡ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಈ ಒಂದು ಬಟ್ಟೆನ ತಗೊಂಡು ಇಟ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಬ್ಯಾಕ್ಗ್ರೌಂಡ್ಗೆ ಅಂತ ತಂದಿದ್ದು. ಇದೊಂದು ಬಟ್ಟೆನ ತೆಗೆದಿಟ್ಕೊಂಡ್ರು. ಏನಕ್ಕೆ ಅಂತಂದರೆ ಬ್ಯಾಕ್ಗ್ರೌಂಡಿಗೆ ಬೇಕಾಗುತ್ತೆ ಪಾಪುಗೆ ಎಂದಕ್ಕಾದರೂ ಅಂತ ತೆಗೆದಿಟ್ಕೊಂಡ್ರು. ಯಾವ ಥರ ಯೂಸ್ ಮಾಡ್ಕೋತಾರೋ ಗೊತ್ತಿಲ್ಲ. ಇನ್ನು ಇವಾಗ ಅಪ್ಪು ಕೂಡ ಬಂದರು, ನನ್ನ ಮಗ ಬಂದರು. ಇವರು ತರಲೆ ಸುಬ್ಬ ಬಂದರೆ ಏನು ಗೊತ್ತಾ, ಏನಾರು ಒಂದೊಂದು ಹಿಂಗೆ ನೋಡಿ, ಇಲ್ಲಿ ಇವರೆಲ್ಲ ರೆಡಿ ಮಾಡಿದರು, ನೋಡಿದ್ರೆ ಎಲ್ಲ ಹಾಳು ಮಾಡಾಕ್ಬಿಟ್ಟು ಹೋಗ್ತಾರೆ ಬಂದರೆ ಒಂದೊಂದ್ಸಲಿ. ಇನ್ನು ನಮ್ಮ ಮನೆಯಲ್ಲಿ ಒಂದು ಫೋಟೋಶೂಟ್ಗೆ ಅಂತಲೇ ಏನು ಬಟ್ಟೆ ತೊಗೊಂಡಿದ್ದೆ, ಅದು ಎಲ್ಲೂ ಹೋಯ್ತು ಅಂತಲೇ ಗೊತ್ತಿಲ್ಲ. ಹುಡುಕಿ ಸಾಕಾಯಿತು, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಬಿಳಿ ಪಂಚೆ ಇತ್ತು, ಅದನ್ನೇ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಸೊ ಈಗ ಸದ್ಯಕ್ಕೆ ಅವಳು ಚಿಕ್ಕವಳಲ್ವ, ಹಾಗಾಗಿ ಅದರಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಇವಾಗ ನಾವು ಈ ಒಂದು ಪಂಚೆಯನ್ನು ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗಳನ್ನ ಎಬ್ಬರಿಸ್ಬಿಟ್ಟು ಈಗ ಫ್ರಾಕ್ ಹಾಕಿ ಹೇರ್ ಬ್ಯಾಂಡ್ ಎಲ್ಲ ಹಾಕಿ ಚೆಂದ ರೆಡಿ ಮಾಡಿ ಫೋಟೋಸ್ನೆಲ್ಲ ತಗೊಳ್ಳೋಣ. ಸೊ ನಾನು ಒಂದಷ್ಟು ಪಿಂಟ್ರೆಸ್ಟಿಂದ ಫೋಟೋಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಈ ರೀತಿ ಎಲ್ಲ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಅದು ಎಷ್ಟರ ಮಟ್ಟಿಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಆಸೆ ಅಂತೂ ಇದೇ ಥರ ಬಂದರೆ ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ಅಂತ. ಸೊ ಹಾಗಾಗಿ ಅದೇ ಥರ ಪ್ಲ್ಯಾನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಒಂದಷ್ಟು ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಎಲ್ಲನೂ ಒಂದೇ ಸಲ ತೊಗೊಂಬಂದರೆ ಆಮೇಲೆ ವೇಸ್ಟ್ ಆಗೋಗ್ಬಿಡುತ್ತೆ, ಮತ್ತು ಅದನ್ನು ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಏನೇನು ಮೇಯ್ನಾಗಿ ಬೇಕೋ ಅದನ್ನು ಅಷ್ಟೇ ತೊಗೊಂಡು ಬಂದು ಇನ್ನು ಮಿಕ್ಕಿದ್ದನ್ನು ನಾನು ಮನೆಯಲ್ಲಿರೋದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಜೀವನ್ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದ್ದಾರೆ. ಈಗ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕಲ್ಲ, ಹಾಗಾಗಿ ನೋಡಿ. ನಮ್ಮ ರೂಮಲ್ಲಿ ಲೈಟ್ ಆನ್ ಮಾಡಿಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ಇವರು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರಲ್ಲ, ನೋಡೋಣ ಯಾವ ರೀತಿ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾರೆ ಅಂತ. ನಾನು ಪಾಪುನ ಇವಾಗ ಕರ್ಕೊಂಬಂದು ಅವಳು ಫ್ರಾಕ್ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಸೊ ಇದೇನಪ್ಪ ಪಾಪುಗೆ ಈ ಡ್ರೆಸ್ ಹಾಕಿ ಈ ಫೋಟೋ ತೆಗಿತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಆ್ಯಕ್ಚುಲಾಗಿ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಹೊಸ ಬಟ್ಟೆನ ಹಾಕಿ ಮಲಗಿಸಿದ್ವಿ. ಜೀವನ್ ಹೇಳಿದ್ರು ಫಸ್ಟು ಈ ಒಂದು ಡ್ರೆಸ್ಸಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ, ಇದು ಕೂಡ ತುಂಬ ಕ್ಯೂಟಾಗಿದೆ. ಸೊ ಫಸ್ಟಿಗೆ ಈ ಒಂದು ಬಟ್ಟೆಲಿ ತೆಗಿಯೋಣ, ಅದಾದಮೇಲೆ ಫ್ರಾಕ್ ಹಾಕ್ಬಿಟ್ಟು ಸೆಕೆಂಡ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಪಾಪು ಅಂತೂ ಏರ್ ಬ್ಯಾಂಡ್ ಹಾಕ್ಕೊಂಡು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ನಾವು ಈ ಒಂದು ಹೇರ್ ಬ್ಯಾಂಡ್ನ ಪಾಪುಗೆ ಹಾಕ್ತಾರೋ ಅಂಥದ್ದು. ನಾವು ಇಲ್ಲಿವರೆಗೂ ಯಾವುದೇ ಹೇರ್ ಬ್ಯಾಂಡ್ನ ಕೂಡ ಹಾಕಿರಲಿಲ್ಲ. ಆ್ಯಂಡ್ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫೋಟೋಸ್ ಕೂಡ ಅಷ್ಟೇ ಹೇರ್ ಬ್ಯಾಂಡ್ ಹಾಕಿದ್ಮೇಲೆ ಅಲ್ವಾ ತುಂಬಾ ಚೆನ್ನಾಗಿ ಬಂತು. ಸೊ ನೋಡ್ಬೋದು ನೀವೇ. ನಾನು ಫಸ್ಟಿಗೆ ಈ ಒಂದು ರೋಸಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಫೋಟೋಶೂಟ್ನ ಮಾಡ್ತಾಯಿದ್ದೀನಿ. ಸೊ ಇದಂತೂ ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲನೂ. ಆ್ಯಕ್ಚುಲಾಗಿ ಫಸ್ಟಿಗೆ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡವರು ಮೊಬೈಲಲ್ಲಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಮೊಬೈಲಲ್ಲೇ ಚೆನ್ನಾಗಿ ಬರ್ತಾ ಇದೆಯಲ್ಲ, ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಜೀವನ್ ಅಂದರು ಮೊಬೈಲಲ್ಲಿ ಕ್ಲಿಕ್ ಮಾಡೋದಕ್ಕಿಂತ ಕ್ಯಾಮ್ರಾನಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ಸೊ ಕ್ಯಾಮ್ರಾದಲ್ಲೇ ತಕ್ಕೊಳ್ಳೋಣ ಅಂತ. ಸೊ ಪಾಪು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ನನ್ನ ಮಗಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಆ್ಯಂಡ್ ಫೋಟೋಸ್ ಕೂಡ ಅಷ್ಟೇ ತುಂಬಾ ಮುದ್ದಾಗಿ ಬರ್ತಾಯಿತ್ತು. ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ.
ಓಕೆ ದಬಾಕೊಂಡ್ರೆ ಯಾವ ಸೈಡ್ ಬರಬೇಕು? ಈಗ ದಬಾಕ್ಸ್ಬೇಡ, ಅದು ಕುರ್ಸಿದ್ಯಾ ಫಸ್ಟ್ ಅನ್ನೇ ತೆಗಿ ಇಟ್ಕೊಂಡು. ಸಿಂಪಲಾಗಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪಿಂಟ್ರೆಸ್ಟಲ್ಲಿ ನಾನು ಒಂದಷ್ಟು ಫೋಟೋಸ್ನೆಲ್ಲ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಅದ್ರ ಪ್ರಕಾರ ಒಂದಷ್ಟು ಕ್ಲಿಕ್ ಮಾಡ್ಕೊಂಡ್ವಿ. ಬಟ್ ಪಾಪುನೂ ಕೂಡ ಅದಕ್ಕೆ ಕೋಆಪ್ರೇಟ್ ಮಾಡಬೇಕಾಗಿತ್ತು ಅಲ್ವಾ. ಸೊ ಪಾಪು ಅಂತೂ ಫುಲ್ ಕ್ರ್ಯಾಂಕಿ ಆಗೋಗ್ಬಿಟ್ಟಿದ್ಲು. ನಾನು ಆವಾಗ ಪಾಪುನ ಎತ್ಕೊಂಡು ಫೀಡಿಂಗ್ ಎಲ್ಲ ಮಾಡಿಸಿ ಅದಾದಮೇಲೆ ಮತ್ತೆ ಫೋಟೋಶೂಟ್ ಮಾಡಿಸೋದಾಯಿತು. ಸೊ ಈ ರೀತಿಯಾಗಿ ಪಾಪುಗೆ 1 ಅಂತ ಈ ಒಂದು ಸ್ಟಿಕ್ನ ಕೈಯಲ್ಲಿ ಕೊಟ್ವಿ. ಎಷ್ಟು ಕ್ಯೂಟಾಗಿ ಇಟ್ಕೊಂಡಿದ್ಲು ಅಂತಂದರೆ ಆಲ್ಮೋಸ್ಟ್ ನಾವೇ ಈಸ್ಕೊಳ್ಳೋವರೆಗೂ ಆ ಸ್ಟಿಕ್ನ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡಿದ್ಲು. ಫೋಟೋಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ದೂರದಿಂದ ತೆಗ್ದಿದ್ದ ಫೋಟೋಸಿಗಿಂತ ತುಂಬ ಝೂಮ್ ಮಾಡಿ ಫೋಟೋಸ್ ತೆಗ್ದಿದ್ದಂತೂ ತುಂಬಾ ಕ್ಯೂಟಾಗಿ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಫೋಟೋಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫೋಟೋಶೂಟ್ ಎಲ್ಲ ಫಸ್ಟ್ ಅಟೈರಲ್ಲಿ ಚೆನ್ನಾಗೇ ಬಂತು. ಬಟ್ ಸೆಕೆಂಡ್ ಅಟೈರ್ ಅವ್ರು ಹಾಕ್ಬಿಟ್ಟು ಫೋಟೋಸ್ ತೊಗೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಪಾಪುಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಹಾಗಾಗಿ ಪಾಪು ಎದ್ದಿರುವಾಗ ಎಷ್ಟು ಫೋಟೋಶೂಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಬಿಟ್ಟು ಅದಾದಮೇಲೆ ಪಾಪುನ ಮಲಗಿಸ್ಬಿಟ್ವಿ. ಸೊ ಪ್ರಿಯಾಂಕಂಗೆ ನಾಳೆಯಿಂದ ಆಫೀಸ್ ಹೋಗೋದಿತ್ತು. ಸೊ ಹಾಗಾಗಿ ಅವಳು ನಮ್ಮ ಪಾಪುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಪುಣ್ಯಕೋಟಿ ಹಾಡನ್ನ ಆಡ್ಬಿಟ್ಟು ಹೇಳ್ತಾ ಇದ್ಲು. ಸೊ ಆ ಒಂದು ಹಾಡು ಆಡಿದ ತಕ್ಷಣ ಒಂಥರ ಅಳುನೇ ಬರೋ ಥರ ಆಗೋಯ್ತು. ಇಷ್ಟು ದಿನ ಪ್ರಿಯಾಂಕಾ ಪಾಪು ಜೊತೆಗೆ ಇರ್ತಿದ್ಲಲ್ವ. ಸೊ ಪಾಪುನು ಕೂಡ ತುಂಬಾ ಅವ್ರ ಅಮ್ಮಂಗೆ ಅಟ್ಯಾಚ್ಡ್ ಆಗಿರ್ತಾನೆ. ಸೊ ಈಗ ಆಫೀಸಿಗೆ ಹೋದ್ಮೇಲೆ ಪಾಪುನ ಹೆಂಗೆ ನೋಡ್ಕೊತೀವೋ ಏನೋ ಅನ್ನೋದು ಅವಳಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ. ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ಒಂದು ಜಾಸ್ತಿ ಹಾಳೋದು ಈ ಥರದ್ದೆಲ್ಲ ಮಾಡಿದಾಗ ಅವನ್ನ ಕಂಟ್ರೋಲ್ ಮಾಡೋದೇ ಒಂದು ಸ್ವಲ್ಪ ಕಷ್ಟ. ಸೊ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಪ್ರಿಯಾಂಕಾ ಆ ಥರ ಹೇಳಿದಾಗ ಒಂಥರ ನಮಗೆ ಬೇಜಾರಾದಂಗೆ ಆಯಿತು. ಆ್ಯಂಡ್ ಏನೇ ಆಗಲಿ ಅಲ್ವಾ, ಅಮ್ಮನ ಜೊತೆ ಮಗು ಇದ್ರೇ ಒಂಥರ ಖುಷಿ ಇರುತ್ತೆ ಇಬ್ರಿಗೂ ಕೂಡ. ಅವಳು ಇಷ್ಟು ದಿನ ಅವನ ಜೊತೇಲಿ ಇದ್ದು ಇವಾಗ ಕೆಲಸಕ್ಕೆ ಹೋಗಬೇಕು ಅಂದರೆ ಅವಳಿಗೂ ಒಂಥರ ಕಷ್ಟ ಆಗೇ ಆಗುತ್ತೆ. ಸೊ ನೋಡಬೇಕು ಇನ್ಮೇಲೆ ಪಾಪು ಯಾವ ರೀತಿ ಇರ್ತಾನೆ ಏನು ಅಂತ. ಇನ್ನು ಚಿಂಟು ಕೇಕ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದ. ಹಾಗಾಗಿ ನಾವು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ ಕೇಕ್ ತೊಗೊಂಬಂದಮೇಲೆ ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮಗು ಮನೆಗಿತ್ತು 7 ಎತ್ತು ಬೆಡ್ಶೀಟ್ ಹಾಕಿದ್ಲು ಎದ್ಬಿಟ್ಟ. ನನ್ನ ಮಗನ್ ಫುಲ್ ಡೆಲಿಕೇಟೆಡ್ ಆಗಿ ನೋಡ್ಕೋಬೇಕು ಮೆಗ್ನ, ಗೊತ್ತಾಯ್ತಾ? ಮುಚ್ಕೊಂಡ್ ಕೂತ್ಕೊಳ ನೋಡ್ಕೋತಾಯಿ ನೋಡ್ಕೆ ನಂದು ಬೇಡ ಅವರು ಅವನ್ ಬಟ್ಟೆ ತೋರಿಸ್ದಾ? ಎಲ್ಲ ಐತೆ. ಸಂಕ್ರಾಂತಿ ಹಬ್ಬದ ದಿವಸ ಹಾಕದೆ ನೀನು ನಿಂಗೆ ಹೇಳಿದ್ರೆ ನೀನ್ ತತ್ತಿಯೋದು ಅಂತ ಎಲ್ಲ ಕಡೆ ಜುಬ್ಬಾ ಪೈಜಾಮ ಮಾಡಿದೆ. ನಮ್ದು ಪಿನ್ನಿಗೆ ಸತಿ ಏನ್ ಗೊತ್ತಾ, ಒಂದ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಾ ಇದೀವಿ ಫಸ್ಟ್ ಅಲ್ವಾ, ಅದಕ್ಕೆ ಲೋ ಬಜೆಟ್ ಫೋಟೋಗ್ರಫಿ ನಮ್ದು ಚೆನ್ನಾಗಿರುತ್ತೆ. ಬರ್ಡೇ ಮಾಡುವ ಇಲ್ಲಿ ಜೀವನ್ ಇವ್ರು ಹೋಗಿರೋ ಸಾಹೇಬ್ರು ನೋಡ್ರಿ. ಕೂದಲು ನೋಡ್ಕೊಳ್ಳಿ ಕನ್ನಡಿ ಅಮ್ಮ ಹೆಂಗ್ ಹಾಕೊಂಡು ನೋಡೆ. ಬಟ್ಟೆ ಎಲ್ಲ ಆಡ್ ಮಾಡ್ಕೊಬಿಡಪ್ಪ ಹಿಡ್ಕೊಂಬರ ಹಂಗೆ ಹೆಂಗೆ ಕೇಕ್ ಕಟ್ ಮಾಡ್ಕೊಂಡು ಅಪ್ಪು ಗಮ್ಯ ಬಿಟ್ಟು ಎತ್ಕೊಂಬ ನಲ್ಲ ಮನೆಗೆ ಎತ್ಕೊ ನಾನು ಕ್ಯಾಮ್ರಾ ಇಟ್ಕೋಬೇಕಲ್ಲಿ. ಇನ್ನು ಚಿಂಟು ಕೇಕ್ ತೊಗೊಂಬಂದ. ಅವ್ನು ಬಂದಮೇಲೆ ಎಲ್ಲರೂ ಕೂಡ ಕೆಳಗಡೆ ಬಂದ್ವಿ. ಸೊ ಇವಾಗ ಸಿಂಪಲ್ಲಾಗಿ ಟೇಬಲ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಏನು ಜಾಸ್ತಿ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿಲ್ಲ. ಸೊ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಏನು ನಾವು ಫ್ಲವರ್ಸ್ನ ಯೂಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನೇ ಇಟ್ಬಿಟ್ಟು ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ಕೊಂಡ್ವಿ. ಇನ್ನು ಸೋಫಾ ಕವರ್ ಅಂತೂ ನಮ್ಮ ಚಿಂಟು ಬಂದಾಗೆಲ್ಲ ಅವನು ಹೆಂಗೆಂಗೋ ಕೂತ್ಕೊಂಡಿರ್ತಾನೆ, ಮಲ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾನಲ್ವ. ಆ ಸೋಫಾ ಕವರ್ ಹಿಂದೆ ಮುಂದೆ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಒದ್ರುಬಿಟ್ಟು ಹಾಕ್ತಾಯಿದ್ದೀನಿ.
ಸೊ ಒಂದಷ್ಟು ಜನ ಸೋಫಾ ಕವರ್ ಬಗ್ಗೆ ಕೇಳ್ತಾ ಇದ್ರಿ. ನಾನು ಕಮಿಂಗ್ ಬ್ಲಾಗ್ಸಲ್ಲಿ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಅಂದ್ಕೊಳ್ತೀನಿ ವಿಡಿಯೋ ಮಾಡೋವಾಗ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ, ಬಟ್ ಅದು ಮರ್ತು ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿ ತೊಗೊಂಡೆ ಏನು ಅನ್ನೋಂಥನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವಾಗ ಜೀವನ್ ಕೂಡ ಒಂದಷ್ಟು ಏನು ಫ್ಲವರ್ಸ್ ಎಲ್ಲ ತೊಗೊಂಬರೋದಕ್ಕೆ ಅಂತ ಮೇಲ್ಗಡೆ ಹೋದರು. ಸೊ ಅವ್ರು ಬರೋವರೆಗೂ ಕೂಡ ಇಲ್ಲೇ ಎಲ್ಲ ಸೋಫಾ ಕವರ್ನ ನೀಟಾಗಿ ಮಾಡಿಬಿಟ್ಟು ಮಾತಾಡ್ತಾ ಕೂತ್ಕೊಂಡಿದ್ವಿ. ಸೊ ಇಲ್ಲಿ ಲಕ್ಕಿ ಕೂಡ ಯಾಕೋ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗೋಗ್ಬಿಟ್ಟ, ಮತ್ತು ಅವನಿಗೂ ಕೂಡ ನಿದ್ದೆ ಬರೋ ಟೈಮ್ ಕೂಡ ಅಲ್ವಾ. ಸೊ ಹಾಗಾಗಿ ಇವಾಗ ಫಸ್ಟು ಲಕ್ಕಿನ ನಿದ್ದೆ ಮಾಡಿಸ್ಬಿಡೋಣ, ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಪಾಪು ಅಳ್ತಿದ್ರೆ ಮತ್ತು ಅವನಿಗೂ ಕೂಡ ಹಿಂಸೆ, ನಮಗೂ ಕೂಡ ಅದು ನೋಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟಿಗೆ ಲಕ್ಕಿನ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಲಗಿಸ್ತಾ ಇದ್ರು. ಸೊ ಎಷ್ಟು ಹೊತ್ತು ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿದ್ರು ಕೂಡ ಅವನು ನಿದ್ದೆ ಮಾಡ್ತಾನೆ ಇರಲಿಲ್ಲ. ಹಾಗಾಗಿ ಆಮೇಲೆ ಜೋಕಾಲಿ ಕೂಡ ಇಲ್ಲ ಅಲ್ವಾ ನಮ್ಮ ಮನೆಯಲ್ಲಿ, ಬೆಡ್ಶೀಟಲ್ಲಿ ಪಾಪುನ ಹಾಕ್ಕೊಂಡು ಈ ರೀತಿಯಾಗಿ ತೂಗ್ತಾ ಇದ್ದಾರೆ. ಈ ರೀತಿ ತೂಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಲ್ಲೇ ನಿದ್ದೆ ಮಾಡಿಬಿಟ್ಟ. ಸೊ ಹಾಗಾಗಿ ಈ ರೀತಿಯಾಗಿ ಲಕ್ಕಿನ ಹಾಕ್ಬಿಟ್ಟು ತೂಗ್ತಾ ಇದ್ದಾರೆ ಜೀವನ್ ಮತ್ತು ಚಿಂಟು ಇಬ್ರು. ಸೊ ಲಕ್ಕಿ ನಿದ್ದೆ ಮಾಡಿದ್ಮೇಲೆ ನಾನು ಕೂಡ ಇಲ್ಲಿ ಏನು ಟೇಬಲ್ ಡೆಕೋರೇಷನ್ ಎಲ್ಲ ಮಾಡಬೇಕು ಎಲ್ಲ ಮಾಡಿಕೊಂಡೆ. ಆಮೇಲೆ ಸಿರಿನೂ ಕೂಡ ಒಂದು ಸ್ವಲ್ಪ ಅಳ್ತಿದ್ಲು. ನಾನು ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ವೆಯ್ಟ್ ಮಾಡ್ತಾಯಿದ್ವಿ, ಸರಿ ಲಕ್ಕಿನ ಕಂಪ್ಲೀಟಾಗಿ ನಿದ್ದೆ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ, ಅದಾದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಇವಾಗ ಇಲ್ಲಿ ಕೇಕ್ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಸಿರಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ಪುಟ್ಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮುದ್ದಾಗಿ. ಸೊ ನನಗಂತೂ ತುಂಬಾ ಇಷ್ಟ ಆಗ್ತಿದ್ಲು ಅವತ್ತಂತೂ. ನಾನು ಅದೇ ಹೇಳ್ತಿದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವಾ ಅಂತ. ನಮ್ಮಮ್ಮ ಅಂತೂ ಆ ಥರ ದೃಷ್ಟಿ ಹಾಕ್ಬೇಡ, ನಿಂದೆ ಅರ್ಧ ದೃಷ್ಟಿ ಆಗುತ್ತೆ, ಮಕ್ಳಿಗೆ ಬೇಗ ಅಮ್ಮನ ದೃಷ್ಟಿನೇ ಆಗೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಫ್ರೆಂಡ್ಸ್, ಫೋಟೋಶೂಟ್ ಎಲ್ಲ ಮಾಡಿದಾಯ್ತು ಸಿರಿದು, ತುಂಬಾನೇ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಈಗ ನಾವೊಂದು ಚಿಕ್ಕದಾಗಿ ಕೇಕ್ನ ಕೂಡ ತರಿಸಿದ್ದೀವಿ ಫಸ್ಟ್ ಮಂತ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಈಗ ಈ ರೀತಿಯಾಗಿ ಸಿಂಪಲ್ ಆಗಿ ನಾನು ಡೆಕೋರೇಷನ್ ಕೂಡ ಮಾಡಿದ್ದೀನಿ. ಸೊ ಬನ್ನಿ ಈಗ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಪ್ರತಿ ತಿಂಗಳು ಕೂಡ ನನಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಆಸೆ ಇದೆ. ಆ್ಯಂಡ್ ನನಗೆ ಕೂಡ ನನ್ನ ಚಿಕ್ಕಮ್ಮ ಪ್ರತಿ ತಿಂಗಳು ಕೂಡ ನಾನು ಹುಟ್ಟಿದಾಗಿಂದ 1 ವರ್ಷದವರೆಗೂ ಕೂಡ ಸೆಲೆಬ್ರೇಷನ್ ಮಾಡಿದ್ರಂತೆ. ಸೊ ಅಲ್ಲಿಂದ ಅಭ್ಯಾಸ ಆಗಿದ್ದು ಆ್ಯಂಡ್ ಈಗ ಕೂಡ ಕಂಟಿನ್ಯೂ ಆಗಿದೆ. ಅದೊಂಥರ ಖುಷಿ ಅಂತ ಅನಿಸುತ್ತೆ. ಈವನ್ ಅಪ್ಪಗೂ ಕೂಡ ನಾನು ಇದೇ ರೀತಿ ಪ್ರತಿ ತಿಂಗಳು ಕೂಡ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಈಗ ಸಿರಿಗೆ ಕೂಡ ಮಾಡ್ತಾ ಇದ್ದೀನಿ. ಬಟ್ ಸಿರಿಗೇನು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಈ ರೀತಿ ಫೋಟೋಶೂಟ್ ಎಲ್ಲ ಮಾಡೋದಾಗಿರ್ಬೋದು ಆ್ಯಂಡ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ನ ಕಟ್ ಮಾಡ್ತಾ ಇರೋದು. ಸೊ ಇವಾಗ ಒಂದಷ್ಟು ಫೋಟೋಸ್ನ ಕೂಡ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಯಾವಾಗಲೂ ಹೀಗೆ ಮಾಡ್ತೀವಿ, ನಾವು ಫಸ್ಟು ಒಂದು ಫೋಟೋನೂ ಕೂಡ ಕ್ಲಿಕ್ ಮಾಡಿರಲ್ಲ, ಕೇಕ್ ಕಟ್ಟಲ್ಲ ಆದಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ಫೋಟೋಸೇ ಕ್ಲಿಕ್ ಮಾಡ್ಕೊಂಡಿಲ್ವಲ್ಲ ಫ್ಯಾಮಿಲಿದು ಅಂತ. ಸೊ ಹಾಗಾಗಿ ಇವಾಗ ಫಸ್ಟಿಗೆ ಫೋಟೋಸ್ನ ತಗೊಳ್ತಾ ಇದ್ದೀವಿ. ಸೊ ನಿಮಗೂ ಹೀಗೆ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸಲ ಅಂತೂ ಮಿಸ್ ಆಗಬಾರ್ದು ಅಂತ ಫಸ್ಟ್ ಡೇ ಫೋಟೋಸ್ ಎಲ್ಲ ತಗೊಂಡ್ವಿ. ಇವರೆಲ್ಲ ಹೆಂಗ್ ಕೂತವ್ರು ಗೊತ್ತಾ, ಈ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸಲ್ಲಿ 3 ಸೀಟ್ ಸಿಕ್ಬಿಟ್ಟಿರುತ್ತೆ, ಈ ಮಕ್ಕಳನ್ನ ಕೂರ್ಸ್ಕೊಬಿಟ್ಟಿರ್ತಾರೆ. ಕಾಲ್ ಮೇಲೂ ಕೂರ್ಸ್ಕೊಳಕ್ಕಾಗಲ್ಲ, ಮಕ್ಕಳಲ್ಲೂ ಕೂರ್ಸ್ಕೊಳಕ್ಕಾಗಲ್ಲ, ಅಂಡ್ರಸ್ಕೊಂಡು ಕೂರ್ಸ್ಕೊಳಕ್ಕಾಗಲ್ಲ. ಹ್ಯಾಪಿ ಬರ್ತ್ಡೇ ಸಿರಿಮ್ಮ. ಹ್ಯಾಪಿ ಬರ್ತ್ಡೇ ಟು ಯು.
ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆಮೇಲೆ ಯೋಚನೆ ಮಾಡ್ತಾಯಿದ್ವಿ ಇನ್ನೂ ಅಡುಗೆನೇ ಮಾಡಿಲ್ಲ ಅಂತ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಕೇಕ್ ಎಲ್ಲ ತಿಂದು ಆಮೇಲೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಪ್ರಿಯಾಂಕಾ ಹೇಳಿದ್ಲು ನಾನು ಎಗ್ ಬಿರಿಯಾನಿ ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಗ್ ಬಿರಿಯಾನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ಸೊ ಇವಾಗ ಪ್ರಿಯಾಂಕಾ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಳೆ. ಇವತ್ತಂತೂ ಅಮ್ಮ ಅಲ್ಲಿ ಮನೆಗೆ ಹೋದವರು ಅವ್ರು ಬಂದಿದ್ದೇನೆ ಸಂಜೆ. ಸೊ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ. ನಾನು ಅನ್ನ ಮಾಡಿಕೊಂಡು ಮೆಣಸನ್ನು ತಿಂದಿದ್ದೆ ಅಷ್ಟೇನೆ. ಸೊ ಸಂಜೆ ಅಲ್ವಾ ಏನಾದ್ರು ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಸಂಜೆ ಅವ್ರು ಬಂದಮೇಲೆ ಏನಾರು ಮಾಡ್ಕೊಳ್ಳೋಣ ಅಂತಲೇ ಯೋಚನೆ ಮಾಡಿದ್ದು. ಸೊ ಪ್ರಿಯಾಂಕಾ ಆಮೇಲೆ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ಲಲ್ಲ ಅಂತ ಏನೇನೆಲ್ಲ ಬೇಕು ಅದೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದಾಯಿತು. ಸೊ ಇವಾಗ ಪ್ರಿಯಾಂಕಾ ಎಗ್ ಬಿರಿಯಾನಿ ಮಾಡ್ತಾಯಿದ್ಲು. ನಾನು ಕೂಡ ಅಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋದೆ. ಯಾಕೆ ಅಂತ ಅಂದರೆ ಈವನ್ ಡ್ರೆಸ್ಸಲ್ಲಿ ಎಲ್ಲ ಫೀಡಿಂಗ್ ಮಾಡಿಸೋದೆಲ್ಲ ಸ್ವಲ್ಪ ಕಷ್ಟನೇ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಳಗಡೆ ಬಂದೆ. ಅಷ್ಟೊತ್ತಿಗೆ ಅಮ್ಮನೂ ಮತ್ತು ಪ್ರಿಯಾಂಕಾ ಇಬ್ಬರು ಕೂಡ ಅಡುಗೆಗೆ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಕೈ ರುಚಿನೂ ಒಂದೊಂದು ರೀತಿಯಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಮಾಡೋ ಥರ ಪ್ರಿಯಾಂಕಾ ರೆಸಿಪಿ ಮಾಡಲ್ಲ, ಅದೇ ಥರ ನಮ್ಮ ಅಮ್ಮನೂ ಮಾಡಲ್ಲ. ಸೊ ಮೂರು ಜನ ಡಿಫ್ರೆಂಟಾಗಿ ಮಾಡ್ತಿರ್ತೀವಿ. ಸೊ ಸಿಮಿಲರ್ ಆಗಿ ಅಂತೂ ರೆಸಿಪೀಸ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಪ್ರಿಯಾಂಕಾ ಅಂತೂ ತುಂಬ ಮೈಲ್ಡಾಗಿ ಬಿರಿಯಾನಿ ಎಲ್ಲ ಮಾಡೋ ಅಂಥದ್ದು. ಅಂದರೆ ಅದರಲ್ಲಿ ಏನೂ ಜಾಸ್ತಿ ಮಸಾಲೆ ಇರುತ್ತೆ ಅಂತಲೇ ಅನಿಸಲ್ಲ, ತುಂಬ ಮೈಲ್ಡಾಗಿರುತ್ತೆ ಬಿರಿಯಾನಿ. ಆದರೆ ನಮ್ಮಮ್ಮ ಮಾಡೋ ರೆಸಿಪಿನೇ ಬೇರೆ ಥರ ಇರುತ್ತೆ. ಹಾಗೆ ನಾನು ಮಾಡೋದು ಅಷ್ಟೇ, ನಮ್ಮಮ್ಮ ಮಾಡೋದು ಸ್ವಲ್ಪ ಸಿಮಿಲರ್ ಇರುತ್ತೆ, ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ಸ್ವಲ್ಪ ಬೇರೆ ಬೇರೆನೇ ಅಂತ ಹೇಳ್ಬೋದು. ಸೊ ಈಗ ಪ್ರಿಯಾಂಕಾ ನಾನೇ ಮೈಲ್ಡಾಗಿ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು ಎಗ್ ಬಿರಿಯಾನಿ. ಸೊ ಅವರೆಲ್ಲ ಆಲ್ಮೋಸ್ಟ್ ಮಾಡಿದ್ದಾಗಿತ್ತು. ಇನ್ನು ನಮ್ಮಮ್ಮ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಅಮ್ಮ ಅಡುಗೆ ಆಗಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ತಾರೆ. ಸೊ ದಟ್ ಅವ್ರಿಗೆ ಮಾರನೇ ದಿವಸಕ್ಕೆ ಏನೂ ಕೆಲಸ ಇರಲ್ಲ. ಸೊ ಆಲ್ಮೋಸ್ಟ್ ಆದಷ್ಟು ಕೆಲಸನ ನೈಟೇ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಇನ್ನು ಬಿರಿಯಾನಿ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಎಲ್ಲ ಮಾಡ್ಕೊಂಡ್ವಿ. ಬಟ್ ನಾನು ಅದೇನೂ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಆದಷ್ಟು ಅವತ್ತು ವಿಡಿಯೋನ ಮಾಡಿಕೊಂಡೆ ಅಷ್ಟೇನೆ. ಬಟ್ ಅವತ್ತು ಯಾಕೋ ತುಂಬಾ ಟಯರ್ಡ್ ಫೀಲ್ ಕೂಡ ಆಗ್ತಾಯಿತ್ತು ನನಗೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ನಾನು ರೆಸ್ಟೇ ಮಾಡಿರಲಿಲ್ಲ, ಅದು ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇವಾಗ ನಾನು ನನ್ನ ಮಗಳು ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.